A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ವಿಜಯಪುರ ನಗರದ ಶ್ರೀ ಸಿದ್ದೇಶ್ವರ ಕಲಾಭವನದಲ್ಲಿ ನಡೆದಂತಹ ರೈಸ್ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದಂತಹ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ಲಕ್ಷ್ಮಣ್ ನಿಂಬರ್ಗಿ ಅವರು ಇಂತಹ ರೈಸ್ ದುಶ್ಚಟಗಳ ಜಾಗೃತಿ ಅಭಿಯಾನ ಕಾರ್ಯಕ್ರಮವು ಕೇವಲ ಇಲಾಖೆಯಿಂದ ಮತ್ತು ಸರ್ಕಾರದಿಂದ ನಿಯಂತ್ರಣ ಮಾಡಲು ಸಾಧ್ಯವಿಲ್ಲ. ಈ ದೇಶದ ಪ್ರತಿಯೊಬ್ಬ ಯುವ ಸಮೂಹ ಜವಾಬ್ದಾರಿ ಇದೆ. ಅದಕ್ಕೆ ತಾವು ಕೈ ಜೋಡಿಸಬೇಕು. ಸಾಕಷ್ಟು ಯುವ ಸಮೂಹ ಬಲಿಯಾಗುತ್ತಿದ್ದು ತಮ್ಮ ಭವಿಷ್ಯದ ಬಗ್ಗೆ ಗಮನವನ್ನು ಹರಿಸದೆ ಇಂತಹ ವ್ಯಸನಕ್ಕೆ ತಮ್ಮ ಜೀವನವನ್ನು ಹಾಳಿ ಮಾಡಿಕೊಡುತ್ತಿದ್ದಾರೆ. ಎಲ್ಲ ದೇಶಗಳಲ್ಲಿಯೇ ನಮ್ಮ ದೇಶದ ಯುವ ಸಮೂಹ ಮಹತ್ವ ಶಕ್ತಿಶಾಲಿಯಾಗಿದ್ದು ಅಂತಹ ಯುವಕರನ್ನ ಬೇರೆ ದೇಶ ಟಾರ್ಗೆಟ್ ಮಾಡುತ್ತಿದ್ದು ಯಾವುದೇ ಕಾರಣಕ್ಕೂ ಯುವಕರು ಬಲಿಯಾಗಬಾರದು ಎಂದು ಜಾಗೃತಿಯನ್ನು ಮೂಡಿಸಿದ್ರು. ಅದಂತೆ ಜಿಲ್ಲಾ ಯುವ ಪರಿಷತ್ ಅಧ್ಯಕ್ಷ ಶರಣು ಸಬ್ರದ್ ಮಾತನಾಡಿ, ಯುವಕರು ತಮ್ಮ ಗುರಿ ಮುಟ್ಟುವ ಕಡೆ ಹೆಚ್ಚು ಗಮನವನ್ನು ಹರಿಸಿ ತಂದೆ ತಾಯಿಗಳ ಕನಸುಗಳಿಗೆ ತಾವು ಸಹಕಾರವನ್ನಗೊಳಿಸುವ ನಿಟ್ಟಿನಲ್ಲಿ ಬದುಕನ್ನ ಕಟ್ಟಿಕೊಳ್ಳಬೇಕು ಎಂದರು. ಅದಂತೆ ಡಾಕ್ಟರ್ ದೀಪಾ ರೆಡ್ಡಿ ಅವರು ಮಾತನಾಡಿ, ಆತ್ಮಸ್ಥೈರ್ಯ ಕಳೆದುಕೊಳ್ಳದೆ ಸ್ವಯಂ ಒಂದು ವೇಳೆ ಇಂತಹ ವ್ಯಸನಕ್ಕೆ ಅಂಟಿಕೊಂಡ್ರೆ ಬದುಕು ದುರ್ಬಲ ಆಗುತ್ತೆ ಎಂದರು. ಅದರಂತೆ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ ಶರಣಯ್ಯ ಭಂಡಾರಿ ಮಠ್ ಅವರು ಮಾತನಾಡಿ, ಮಾನ್ಯ ಎಸ್ಪಿ ಸಾಹೇಬರು ಜಿಲ್ಲೆಯಲ್ಲಿ ಸಾಕಷ್ಟು ವಿಶೇಷ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಾವು ಎಲ್ಲರೂ ಅವರ ಕಾರ್ಯಗಳಿಗೆ ಸಹಕಾರವನ್ನ ನೀಡಬೇಕು. ಅಂದಾಗ ಎಲ್ಲ ಕಾರ್ಯಕ್ರಮ ಯಶಸ್ವಿ ಆಗುತ್ತದೆ ಎಂದರು. ಅದರಂತೆ ಈ ಸಂದರ್ಭದಲ್ಲಿ ಪ್ರಾಣಿಯ ಸಿಪಿಐ ಆದಂತಹ ಶ್ರೀ ಪ್ರದೀಪ್ ತಳಕೇರಿ ಅವರು ಮಾತನಾಡಿ, ಪ್ರತಿಜ್ಞಾ ವಿಧಿಯನ್ನ ಸಂಚಾರಿ ಠಾಣೆಯ ಇನ್ಸ್ಪೆಕ್ಟರ್ ಆದಂತಹ ಅಲಿ ಶೇಖ್ ಅವರು ಬೋಧಿಸಿದ್ರು. ನಗರ ಉಪ ವಿಭಾಗದ ಡಿಎಸ್ಪಿ ನಾಗರಾಜ್ ಜಿ ಅವರು, ವಿನೋದ್ ಮನ್ನೂರ್, ವೀರೇಶ್ ಗೊಬ್ಬೂರ್, ಸಂತೋಷ್ ಜಳಕಿ, ಗಣೇಶ್ ಕಾಸರ್, ಇಮಾಮ್ ನದಾಪ್, ನಾಗೇಶ್ ಮುರುಡಿ ಅವರು ಈ ಕಾರ್ಯಕ್ರಮದಲ್ಲಿ ನಿರೂಪಿಸಿದ್ರು. ಅದಂತೆ ಮಾತೇಶ್ ಮಲ್ಲೂರ್ ಅವರು ಈ ಕಾರ್ಯಕ್ರಮದಲ್ಲಿ ವಂದಿಸಿದ್ರು. ನಮಸ್ಕಾರ ಕರ್ನಾಟಕ, A9 ನ್ಯೂಸ್ಗೆ ಸ್ವಾಗತ. ನನ್ನ ಹೆಸರು ಅರುಣ್ ಕುಮಾರ್. ನನ್ನ ಹೆಸರು ತೇಜಸ್ವಿನಿ. ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ. ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು.